3, 2, 1. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾಡ್ತಾಯಿದ್ದೀನಿ, ಒಂದು ಹೊಸ ರೆಸಿಪಿ ಮಾಡ್ತಾಯಿದ್ದೀನಿ. ಹಲಸೆ ಬೀಜದ ಬೋಂಡ ಮಾಡ್ತಾಯಿದ್ದೀನಿ. ಯಾವಾಗಲಾರು ಹಲಸಿನ ಹಣ್ಣು ತಂದಾಗ ಹಲಸಿನ ಬೀಜದಲ್ಲಿ ನೀವು ಸಾಂಬಾರು ಮಾಡ್ತೀರಾ, ಪಲ್ಯ ಎಲ್ಲ ಮಾಡ್ಕೋತೀರಾ. ಆದರೆ ಈ ಥರ ಒಂಥರ ಬೋಂಡ ಮಾಡಿ ತುಂಬ ರುಚಿಯಾಗಿ ಬಂದಿತ್ತು. ಗೊತ್ತೇ ಆಗದ ಇದು ಹಲಸಿನ ಬೀಜದ ಬೋಂಡ ಅಂತ, ಅಷ್ಟು ರುಚಿಯಾಗಿತ್ತು. ಫ್ರೆಂಡ್ಸ್, ಇದು ಹೇಗೆ ಬರುತ್ತೆ ಅಂತ ನೋಡಬೇಕು ಅಂದರೆ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಫ್ರೆಂಡ್ಸ್, ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಹಲಸಿನ ಬೀಜ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಮೇಲ್ಗಡೆ ವೈಟ್ ಕಲರ್ ಸಿಪ್ಪೆ ಬರುತ್ತಲ್ಲ, ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ತೆಗೆದ್ಬಿಟ್ಟು ನೀರೊಳಗಡೆ ಹಾಕಿದೆ. ಇದಕ್ಕೆ ಸ್ವಲ್ಪ ಇವಾಗ ನೀರು ಹಾಕ್ಕೊಂಡು ಒಂದು 2-3 ಸರಿ ತೊಳೆಯೋಣ. ಬೀಜದಲ್ಲಿ ಸ್ವಲ್ಪ ಅಂಟಿರುತ್ತಲ್ಲ, ಅದಕ್ಕೋಸ್ಕರ ತೊಳಿತಾ ಇದ್ದೀನಿ ನೋಡಿ. ಇವಾಗ ನೀರೆಲ್ಲ ಬಸ್ಕೊಬಿಟ್ಟು ಇವಾಗ ಒಂದು ಕುಕ್ಕರಿಗೆ ಹಾಕ್ತೀನಿ ಇದನ್ನು ನೋಡಿ. ಎಲ್ಲ ನೀಟಾಗಿ ತೊಳೆದಿಟ್ಟಿದ್ದೀನಿ. ಇವಾಗ ಒಂದು ಕುಕ್ಕರಿಗೆ ಹಾಕ್ಬಿಟ್ಟು ಒಂದು 3 ವಿಷಲ್ ಹಾಕಿಸ್ಕೊತೀನಿ. 3 ಅಥವಾ 4 ಹಾಕಿಸ್ಬೇಕಾಗುತ್ತೆ ವಿಷಲ್ನ. ಯಾಕೆಂದರೆ ಬೆಂದರೆ ಸ್ವಲ್ಪ ಅದು ಮೆತ್ತಗಾಗಬೇಕು, ಅದಕ್ಕೋಸ್ಕರ ನಾನು 3 ವಿಷಲ್ ಹಾಕಿಸ್ಕೊಂಡಿರ್ತೀನಿ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸೋಣ ಇವಾಗ ನೋಡಿ. ವಿಷಲ್ ಆಯಿತು, ಇವಾಗ ಕೂಲಾಗಿದೆ, ನಾನು ತೆಗಿತಾ ಇದ್ದೀನಿ ನೋಡಿ. ಹಾಗೆ ಬೇಕಾದರೂ ತಿನ್ಬೋದು. ಉಪ್ಪು ಹಾಕಿರ್ತೀವಲ್ಲ, ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗಂತೂ ಕೊಟ್ಟರೆ ಹೀಗೆ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಹಲಸಿನ ಬೀಜ ಅಂತೂ. ಒಂದೊಂದು ಬೀಜ ಟೇಸ್ಟ್ ಬರೋಲ್ಲ, ಒಂದೊಂದಂತೂ ತುಂಬ ರುಚಿ ಬರುತ್ತೆ ನೋಡಿ. ಎಲ್ಲ ಬೆಂದಿದೆ. ಇವಾಗ ಇದನ್ನು ಸ್ವಲ್ಪ ನಾನು ತಣ್ಣಗಾಕಿಡ್ತೀನಿ. ಮಿಕ್ಸಿನಲ್ಲಿ ರುಬ್ಬಬೇಕು ಇದನ್ನು ನೋಡಿ. ಹಲಸಿನ ಬೀಜದ ಬೋಂಡ ಅಂತ ಗೊತ್ತೇ ಆಗೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ರುಚಿ ಅಂತೂ ತುಂಬ ಸೂಪರಾಗಿರುತ್ತೆ. ಮಾಡ್ಕೊಳ್ಳಿ ನೀವು. ಹಲಸಿನ ಹಣ್ಣು ಸಿಕ್ಕಿದಾಗ ಬೀಜ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ವಡೆ ಮಾಡ್ಕೊಬೋದು, ಬೋಂಡ ಮಾಡ್ಕೊಬೋದು, ಹಲಸಿನ ಬೀಜದ ಚಟ್ನಿ ಮಾಡ್ಬೋದು. ನಾವು ಸಾಂಬಾರಿಗೆ ಪಲ್ಯಕ್ಕೆ ಸಾಮಾನ್ಯವಾಗಿ ಹಾಕ್ತಾಯಿರ್ತೀವಿ. ಈ ಥರನೂ ಮಾಡ್ಕೊಬೋದು. ಹಲಸಿನ ಬೀಜದ ಚಟ್ನಿ ಅಂತೂ ತುಂಬ ಸೂಪರಾಗಿರುತ್ತೆ. ನಾನು ಇದನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನೋಡಿ. ಸ್ವಲ್ಪ ನಾನು ಚಟ್ನಿಗೆ ಎತ್ತಿಟ್ಕೋತೀನಿ ಇದನ್ನು. ಇನ್ನೊಂದು ಸ್ವಲ್ಪ ಹಾಗೆ ತಣ್ಣಗಾಕಿ ಇಟ್ಬಿಡ್ತೀನಿ. ತಣ್ಣಗಾದ್ಮೇಲೆ ನಾವು ಇದನ್ನು ಮಿಕ್ಸಿನಲ್ಲಿ ರುಬ್ಕೊಳ್ಳೋಣ ನೋಡಿ. ತಿನ್ನೋದಕ್ಕಂತೂ ಹಾಗೆ ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ. ತುಂಬ ಚೆನ್ನಾಗಿ ಬೆಂದಿದೆ ಇದು. ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ನೋಡಿ. ಎಲ್ಲ ಫುಲ್ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಂಡು ತಗೊಬರ್ತೀನಿ. ಸ್ವಲ್ಪ ತರಿಯಾಗಿರಲಿ ರುಬ್ಬಬೇಕಾದ್ರೆ. ತುಂಬ ನುಣ್ಣಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ, ತುಂಬ ದಪ್ಪ ಪೀಸೂ ಇರಬಾರ್ದು. ತಿನ್ನಬೇಕಾದ್ರೆ ಹಾಗೆ ನಮಗೆ ಈರುಳ್ಳಿ ಜೊತೆ ಹಲಸಿನ ಬೀಜನೂ ಸಿಗಬೇಕು, ಆ ಥರ ಸ್ವಲ್ಪ ತರಿಯಾಗಿರಬೇಕು ನೋಡಿ. ಇಷ್ಟು ನುಣ್ಣಗೆ ಬಂದಿದೆ ಹಲಸಿನ ಬೀಜ, ಆದರೂ ಕಾಣಿಸ್ತಾ ಇದೆ ನೋಡಿ. ಈ ಥರ ಇರಲಿ ನೋಡಿ. ಆಲ್ರೆಡಿ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅದೇ ಪಾತ್ರೆಗೆ ನಾನು ಈರುಳ್ಳಿ ಹಾಕ್ತೀನಿ, ಕೊತ್ತಂಬರಿ ಸೊಪ್ಪು ಎಲ್ಲ ಮಸಾಲೆಗಳು ಹಾಕೋಣ ಇವಾಗ ನೋಡಿ. ಇದು ಸಬ್ಬಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಬ್ಬಸಿಗೆ ಸೊಪ್ಪನ್ನ, ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಇದು ನಾವು ಕಡಲೆ ಹಿಟ್ಟಲ್ಲಿ ಮಾಡ್ತಾಯಿರ್ತೀವಿ, ಈ ಥರ ನಾವು ಹಲಸಿನ ಬೀಜದಲ್ಲೂ ಮಾಡ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನಿಮ್ಮ ಅಳತೆಗೆ ಎಷ್ಟು ಬೀಜ ತಗೊಂಡಿರ್ತೀರ ಹಲಸಿನ ಬೀಜನ, ಅದ್ರ ಅಳತೆಗೆ ಹಾಕ್ಕೊಳ್ಳಿ ನೀವು ಸೊಪ್ಪುಗಳ್ನೂ ನೋಡಿ. ಹಸಿರು ಮೆಣಸಿನ್ಕಾಯಿ ಚಿಕ್ಕದಾಗಿ ನಾನು ರುಬ್ಬಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ದಪ್ಪ ಕಟ್ಕೊಂಡಿದ್ರೆ ದಪ್ಪಗಿನಿ ಬಾಯಿಗೆ ಸಿಗುತ್ತೆ, ಮಕ್ಕಳಿಗೆಲ್ಲ ಖಾರ ಆಗುತ್ತೆ. ಅಕಸ್ಮಾತ್ ಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಅಚ್ಕಾರ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ, ಒಂದು 3 ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಗರಿ ಗರಿಯಾಗಿ ಬರುತ್ತೆ ಅಂತ 4 ಸ್ಪೂನ್ ಹಾಕ್ತೇನೆ ನಾನು ಅಕ್ಕಿ ಹಿಟ್ಟನ್ನ ನೋಡಿ. 2 ಸ್ಪೂನು ನಾನು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಮೂರು ಸ್ಪೂನ್ ಹಾಕಿದ್ದೀನಿ ಕಡಲೆ ಹಿಟ್ಟನ್ನ. ಸ್ವಲ್ಪ ಕರಿಬೇವು ಕಟ್ ಮಾಡಿ ಹಾಕ್ತಾಯಿದ್ದೀನಿ. 2 ಮೀಡಿಯಮ್ ಸೈಜದ್ದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ತುಂಬ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಈರುಳ್ಳಿ ಅಂತೂ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಗರಂ ಮಸಾಲೆ ಪೌಡ್ರು ಒಂದು ಅರ್ಧ ಟೀ ಸ್ಪೂನಷ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ 1 ಸ್ಪೂನು.
ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾವು ಹಲಸಿನ ಬೀಜಕ್ಕೆ ಹಾಕಿರ್ತೀವಿ. ಈಗ ಮಸಾಲೆಗೆ ಎಷ್ಟು ಬೇಕು ಅಷ್ಟನ್ನೇ ಉಪ್ಪು ಹಾಕ್ಕೊಳ್ಳೋಣ. ನಾವು ಚಿಟಿಕೆ ಅರಶಿನ ಪುಡಿ ಹಾಕಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ಹಾಗೆ ಎಲ್ಲ ಮಿಕ್ಸ್ ಆಗಲಿ. ನೋಡಿ, ವಡೆ ಹಿಟ್ಟು ಸೇಮ್ ಕಡಲೆಬೇಳೆ ಬೋಂಡ ಮಾಡ್ತೀವಲ್ಲ ವಡೆನ, ಅದೇ ಥರ ಇದೆ. ಎಲ್ಲ ರೆಡಿಯಾಗಿದೆ. ಇವಾಗ ಒಂದು ಕಡೆ ನಾನು ಎಣ್ಣೆ ಕಾಯಿಸಿದ್ದೀನಿ. ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೇನು ಸೋಡಾ ಏನು ಅವಶ್ಯಕತೆ ಇರಲ್ಲ. ನೋಡಿ, ಎಲ್ಲ ರೆಡಿ ಆಯಿತು. ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ. ಸ್ಮೆಲ್ಲಂತೂ ಕಡಲೆಬೇಳೆ ವಡೆಗೆ ಮಾಡ್ತೀವಲ್ಲ ಅದೇ ಥರ ಇದೆ. ನೋಡಿ, ಎಣ್ಣೆ ಕಾಯ್ದಿತ್ತು, ಅದಕ್ಕೆ ನಾನು ಉಂಡೆ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ನೀವು ವಡೆ ಥರನಾದ್ರೂ ತೊಟ್ಬಿಟ್ಟು ಹಾಕ್ಬೋದು, ಇಲ್ಲ ಬೋಂಡ ಥರನಾದ್ರೂ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಕಡಲೆಬೇಳೆದು ಹಾಕಿದರೆ ಒಂದು ಹೊಡೆಯೋಕ್ಕಾದ್ರೂ ಹೊಡ್ಕೊಳ್ಳುತ್ತೆ. ಇದಂತೂ ನೋಡಿ ಒಂದು ಸ್ವಲ್ಪನೂ ಪುಡಿ ಆಗಲ್ಲ. ಇದು ಅಷ್ಟು ಚೆನ್ನಾಗಿ ಬರುತ್ತೆ ಎಣ್ಣೆನಲ್ಲಾದ್ರೂ. ನೀವು ಮಾಡ್ಕೊಂಡು ತಿಂದು ನೋಡಿ ಹಲಸಿನ ಬೀಜದ ಬೋಂಡ ವಡೆ ಹೇಗೆ ಬರುತ್ತೆ ಅಂತ. ಸೂಪರಾಗಿರುತ್ತೆ. ನೋಡಿ, ಬೇಯ್ತಾ ಇದೆ ಇವಾಗ. ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ. ನೋಡಿ, ಅರ್ಧ ಬೆಂದಿದೆ ಇವಾಗ. ತಿರುಗಿಸೋಣ, ಒಂದು ಕಡೆಗೆ ತಿರುಗಿಸ್ಬಿಟ್ಟು ಹಾಕೋಣ ಇವಾಗ. ನೋಡಿ, ರೆಡಿ ಆಯ್ತು ಇವಾಗ. ಒಂದು ಕಡೆಗೆ ಇವೆಲ್ಲ ತೆಗಿತೀನಿ, ಉಲ್ಟಾ ಮಾಡಿ ಹಾಕ್ಬಿಡೋಣ ಇವಾಗ. ಸ್ವಲ್ಪ ಕಪ್ಪು ಆಗಲಿ ಮೇಲ್ಗಡೆ ಎಲ್ಲ. ಹಲಸಿನ ಬೀಜ ಆಲ್ರೆಡಿ ಬೆಂದಿರುತ್ತೆ. ಮೇಲ್ಗಡೆ ಮಸಾಲೆ ಬೇಯಬೇಕು, ಒಳಗಡೆ ಈರುಳ್ಳಿ ಎಲ್ಲ ಇರುತ್ತಲ್ಲ ಅದೆಲ್ಲ ಬೇಯಬೇಕು. ಅದಕ್ಕೋಸ್ಕರ ಈ ಅದಕ್ಕೆ ಬಂದಾಗ ತೆಗೀರಿ ನೀವು. ನೋಡಿ, ರೆಡಿ ಆಯಿತು. ನಾವು ಇವಾಗ ಒಂದು ಸ್ಟ್ರೈನರ್ ತಗೊಂಡು ತೆಕ್ಕೊಳ್ಳೋಣ ಇವಾಗ. ನೋಡಿ, ತೆಗ್ದಿದ್ದಾಗಿದೆ. ನಾನು ಆಲ್ರೆಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಆಗಲೇ ನೋಡಿ, ಹಲಸಿನ ಬೀಜದ ಬೋಂಡ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ ಇದು. ಯಾರಾದರೂ ನೋಡಿದರೆ ಕಡಲೆಬೇಳೆದು ಇಲ್ಲ ಕಡಲೆ ಹಿಟ್ಟಿಂದು ಅಂದ್ಕೋತಾರೆ. ನೋಡಿ, ಹಲಸಿನ ಬೀಜ ಇದೆ. ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಆಮೇಲೆ ನೀರಲ್ಲಿ ತೊಳ್ಕೊಂಡು ಬೇಯಿಸ್ಕೊಳ್ಳಿ ನೀವು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಮರಿದಾನೆ ಮಾಡ್ಕೊಳ್ಳಿ ನೀವು ಫ್ರೆಂಡ್ಸ್. ಹಲಸಿನ ಬೀಜದ ಬೋಂಡ ಅಥವಾ ಹಲಸಿನ ಬೀಜದ ವಡೆ ಅನ್ಬೋದು, ಯಾವ್ದಾರು ಹೇಳ್ಬೋದು. ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ನೀವು ಮರಿದಾನೆ ಮಾಡ್ಕೊಳ್ಳಿ, ಹಲಸಿನ ಬೀಜದ ಬೋಂಡ ಅಥವಾ ವಡೆ.